ಜೈ ಶ್ರೀರಾಮ್. ನಮ್ಮ ಹಿಂದೂಗಳ ಮೇಲೆ ಆಗ್ತಿರೋವಂಥ ದೌರ್ಜನ್ಯ, ಅನ್ಯಾಯ, ಅತ್ಯಾಚಾರಗಳು ಇನ್ನೂ ಸಹಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ ನಾವು. ಯಾವ ಹಿಂದೂಗಳೂ ದಯವಿಟ್ಟು ನಿಮ್ಮ ಮನೆಗಳಲ್ಲಿ ಒಂದೊಂದು ಮಗುನೂ ಮುಂದೆ ನಮ್ಮ ಹಿಂದೂ ರಕ್ಷಣೆಗೆ, ನಮ್ಮ ಸನಾತನ ಧರ್ಮಕ್ಕೆ ರಕ್ಷಣೆಗೋಸ್ಕರ ಬೆಳೆಸಿ. ನೋಡಿ, ಇವತ್ತು ಪಾಶ್ಚಾತ್ಯ ಹೇಗೆ ನಮ್ಮ ಸಾಮಾನ್ಯ ಜೀವನ ವರ್ಗವನ್ನು ಬದಲಾಯಿಸಿದೆ. ನಮ್ಮಲ್ಲಿ ನಮ್ಮ ಧರ್ಮದ ಬಗ್ಗೆ ಕೀಳರಿಮೆ, ನಮ್ಮ ಭಾಷೆ ಮಾತಾಡಿದ್ರೆ ಅವ್ರಿಗೆ ಕೀಳರಿಮೆ, ಪಾಶ್ಚಾತ್ಯ ಭಾಷೆ ಆಂಗ್ಲವನ್ನು ಮಾತಾಡಿದ್ರೆ ಅವ್ರಿಗೆ ಹಿರಿಮೆ ಅನ್ನೋದನ್ನು ಕಲಿಸಿ ಇವತ್ತು ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇಶದ ಬಗ್ಗೆ, ಹಾಗೆ ನಮ್ಮ ದೇವತೆಗಳ ಬಗ್ಗೆ ಹೇಗೆ ನಿಕೃಷ್ಟ ಭಾವನೆ ಬಂದಿದೆ. ಇದಕ್ಕೆಲ್ಲ ಕಾರಣ ಯಾವುದು ಅಂತಂದರೆ ನಮ್ಮ ಈ ವೆಸ್ಟರ್ನ್ ಕಲ್ಚರ್ ಅನ್ನೋದನ್ನು ಏನು ತಗೊಂಡು ನಾವು ನಮ್ಮ ಸನಾತನ ಧರ್ಮವನ್ನು ಮರ್ತಿದ್ದೀವಿ. ಆದರೆ ನಾವು ಇನ್ನು ಮುಂದೆ ಆ ತಪ್ಪು ಮಾಡಬಾರ್ದು. ನಾವು ಏನಿವತ್ತು ಬಾಂಗ್ಲಾದೇಶಲ್ಲಿ ನೋಡಿದ್ದೀವಿ, ಇದು ನಮ್ಮ ಭಾರತದಲ್ಲಿ ತೀವ್ರವಾಗಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಎಲ್ಲ ರಾಜ್ಯಗಳಲ್ಲೂ ಬೇರೆ ದೇಶದ ವಲಸಿಗರು ಬಂದು ಸೇರಿಕೊಳ್ತಾ ಇದ್ದಾರೆ. ಇದಕ್ಕೆ ಯಾವುದೇ ಥರ ಕಟ್ಟುಪಾಡುಗಳನ್ನ ಹಾಕ್ತಾ ಇಲ್ಲ. ಇಲ್ಲಿನ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊತಾ ಇದ್ದಾರೆ. ಇಲ್ಲಿನ ಸರ್ಕಾರದ ಸವಲತ್ತುಗಳನ್ನು ಮೈನಾರಿಟೀಸ್ ಹೆಸರಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇವತ್ತು 50-100ಕ್ಕೆ ನಮ್ಮ ಆಧಾರ್ ಕಾರ್ಡ್ಗಳು ಸಲೀಸಾಗಿ ಒಂದು ಜೆರಾಕ್ಸ್ ಕಾಪಿ ಥರ ಎಲ್ಲರ ಕೈಲೂ ಸೇರ್ತಾ ಇದೆ. ಆದರೆ ಮುಂದೆ ಇದೇ ಸಂಘ ಸಂಘಟನೆಗಳು ಒಳಗಡೆ ಸೇರಿಕೊಂಡು ದೊಡ್ಡ ತೀವ್ರ ಬಾಂಗ್ಲಾದೇಶಲ್ಲಿ ಏನಾಗ್ತಾ ಇದೆ ಅದೇ ಥರ ಇಲ್ಲಿ ದೊಡ್ಡದಾಗಿ ಅವರು ನಿಂತರೆ ಖಂಡಿತ ನಮ್ಮ ಹಿಂದೂಗಳನ್ನ ಅವರು ಫೇಸ್ ಮಾಡೋ ಕಷ್ಟ ಆಗುತ್ತೆ. ಇದು ಜಾಗ್ರತೆ ಜಾಗ್ರತೆ ಜಾಗ್ರತೆ. ಹಿಂದೂಗಳೇ, ಇನ್ನು ಮಲಗಿದ್ದು ಸಾಕು, ಎದ್ದೇಳಿ. ಇನ್ನು ನೀವು ನಿದ್ದೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮನೆ ಕಿಟಕಿ, ನಿಮ್ಮನೆ ಬಾಗಿಲು ಹೇಗೆ ಸುರಕ್ಷಿತವಾಗಿದೆ ಅಂತ ಅಂದ್ಕೊಂಡು ಒಳಗಡೆ ಇದ್ದೀರೋ, ನಾಳೆ ಇದೇ ನಿಮ್ಮ ಬಾಗಿಲು ಕಿಟಕಿಗಳನ್ನ ಅದೇ ರೀತಿ ಒಡೆದು ನಿಮ್ಮನೆ ಹೆಣ್ಮಕ್ಳನ್ನ ಆಚೆ ಹೇಳ್ಕೊಂಡು ಬರ್ತಾರೆ. ನಿಮ್ಮ ಗಂಡಸರ ತಲೆಗಳನ್ನ ರುಂಡ ಚೆಂಡಾಡ್ತಾರೆ. ಮನೇಲಿ ಹೆಂಗೆ ನೇತಾಕಿದ್ದಾರೆ, ಸಣ್ಣ ಸಣ್ಣ ಮಕ್ಕಳನ್ನ ನೇಣು ಹಾಕಿದ್ದಾರೆ. ಕಣ್ಣೆದುರುಗಡೆ ನೋಡೋಕ್ಕಾಗುತ್ತೇನ್ರಿ ಅದನ್ನು? ನೀವು ಯಾರಿಗೋಸ್ಕರ ಇವತ್ತು ಬದುಕ್ತಾ ಇದ್ದೀರಾ? ಯಾರಿಗೋಸ್ಕರ ನೀವು ದುಡಿತಾ ಇದ್ದೀರಾ? ಯಾರಿಗೋಸ್ಕರ ನೀವು ಇವತ್ತು ಕೂಡಿಡ್ತಾ ಇದ್ದೀರಾ ಆಸ್ತಿ? ಆ ಆಸ್ತಿಗಳೆಲ್ಲ ನಿಮ್ಮ ಹತ್ರ ಉಳಿಯುತ್ತೇನ್ರಿ? ಮಕ್ಕಳೇ ಇಲ್ಲ ಅಂದರೆ ನಿಮ್ಮ ಆಸ್ತಿನ ತೊಗೊಂಡು ಎಲ್ಲಿಗ್ರಿ ಹೋಗ್ತೀರಾ? ಮೊದಲು ನಮ್ಮ ಧರ್ಮನ ರಕ್ಷಣೆ ಮಾಡ್ಕೊಳ್ಳೋಣ. ಒಂದೊಂದು ಮನೇಲಿ ಒಂದು ಗಂಡನ, ಒಂದು ಹೆಣ್ಣಿಗೆ ಸಂಗೀತ ಡ್ಯಾನ್ಸ್ ಇವಾಗ ಕಲಿಸೋ ಅವಶ್ಯಕತೆ ಇಲ್ಲ, ಕರಾಟೆಯನ್ನು ಕಲಿಸಿ. ಮುಂದೆ ಒಬ್ಬ ಮಚ್ಚೆತ್ಕೊಂಬಂದರೆ ಜಾಡ್ಸ್ ಒದ್ದಿ ಎದೆ ಕಾಲಿಡೋ ಥರ ನಮ್ಮ ವೀರನಾರ್ಯರನ್ನು ಮಾಡಿ, ಕಿತ್ತೂರು ರಾಣಿ ಚೆನ್ನಮ್ಮನಂತ ಹೆಣ್ಮಕ್ಳನ್ನು ಮಾಡಿ, ನೀವು ವೆಸ್ಟರ್ನೈಸೇಷನ್ ಹೆಸರಲ್ಲಿ ಪಾಪ್ ಸಾಂಗು, ಪಾಪ್ ಕಲ್ಚರು, ಪಬ್ಬಲ್ಲಿ ಕುಡಿದು ತೇಲಾಡೋದು, ನೆಲದ ಮೇಲೆ ಮಿಡ್ಡಿ ಚಡ್ಡಿ ಹಾಕೊಂಡು ರೋಡಲ್ಲಿ ಬೀಳೋ ಅಂತ ಹೆಣ್ಮಕ್ಳನ್ನು ಕಳಿಸಿದ್ರೆ ಏನೂ ಆಗೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಮಕ್ಳಿಗೆ ತಲೆ ಮೇಲೆ ಹೊಡೆದು ನಮ್ಮ ಧರ್ಮದ ಬಗ್ಗೆ ಹೇಳ್ಕೊಡಿ. ಮಕ್ಕಳಿಗೆ ತಲೆ ಮೇಲೆ ಹೊಡೆದು ತಿದ್ದಿ ಹೇಳ್ಕೊಡಿ. ನಮ್ಮ ಸನಾತನ ಧರ್ಮದಲ್ಲಿ ವೀರ ವನಿತೆಯರು ಹೇಗಿದ್ರು ಅನ್ನೋದನ್ನು ಹೇಳ್ಕೊಡಿ. ತಪ್ಪೇನೂ ಇಲ್ಲ. ನಮ್ಮ ಧರ್ಮನ ಉಳಿಸ್ಕೋಬೇಕು ಅಂದರೆ ಖಂಡಿತ ನಾವು ಇವತ್ತು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಂಥ ಅವಶ್ಯಕತೆ ನಿಜವಾಗ್ಲೂ ತುಂಬ ಅವಶ್ಯಕತೆ ಇದೆ. ಕೈ ಮುಗಿದು ಬೇಡ್ಕೋತೀನಿ, ಹಿಂದೂಗಳೇ, ಸಾಕು ಮಲಗಿದ್ದು. ಇನ್ನು ದಯವಿಟ್ಟು ನಿಮ್ಮನೆ ಕೆಲಸ, ವೀಕೆಂಡ್ಸ್ ಅಂತ ಹೇಳಿ ಆಚೆ ಹೋಗಿ ನಿಮ್ಮ ಮಕ್ಳಿಗೆ ಬರೀ ಸಂತೋಷ ಕೊಡೋದಲ್ಲ, ಮುಂದೆ ಆ ಸಂತೋಷ ಕಡೆವರೆಗೂ ಉಳಿಬೇಕು ಅಂದರೆ ನಿಮ್ಮ ಮನೆ ಹೆಣ್ಮಕ್ಳನ್ನ ರಕ್ಷಣೆ ಮಾಡ್ಕೊಳ್ಳಿ. ನಿಮ್ಮ ಮನೆ ಗಂಡು ಮಕ್ಕಳನ್ನ ರಕ್ಷಣೆ ಮಾಡಿ. ಇವತ್ತು ಒಬ್ಬ ಜಿಹಾದಿ ಸೇರಿದ್ರೆ 100 ಜನ ಚೆಂಡಾಡ್ತಾನೆ, ಅದೇ ಒಬ್ಬ ಹಿಂದೂ ಹೆದರ್ಕೊಂಡು ಓಡೋಗ್ತಾನೆ. ಯಾಕೆ ಹೇಳಿ? ನೀವು ಹೇಳ್ಕೊಟ್ಟಿರೋಂಥ ಭಯ 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 ಭಯನ ಬಿಚ್ಚಿ ಆಚೆಗೆ ಬನ್ನಿ. ನಮ್ಮಂಥ ಹೆಣ್ಮಕ್ಳು, ನಮ್ಮಂಥ ವಿದ್ಯಾವಂತರು ಇವತ್ತು ಆಚೆಗೆ ಬಂದಿದ್ದೀವಿ ಅಂದರೆ ಖಂಡಿತ ನಿಮ್ಮ ಮನೇಲಿ ನೀವು ಒಬ್ಬರೊಬ್ಬರು ಹೆಣ್ಮಕ್ಳನ್ನ ಆಚೆ ಕರ್ಕೊಂಬನ್ನಿ. ಯುದ್ಧ ಮಾಡೋದು ಹೆಂಗೆ ಅಂತ ಹೇಳ್ಕೊಡಿ. ಅನ್ಯಾಯ ವಿರುದ್ಧ ಅಲ್ಲ, ನಮ್ಗೆ ಅನ್ಯಾಯ ಇವತ್ತು ಆಗ್ತಾ ಇದೆ, ಅದಕ್ಕೋಸ್ಕರ ಹೋರಾಡಬೇಕು. ನಾವಿಲ್ಲಿ ಯಾರನ್ನು ನಾವು ಬಂದು ತೊಂದರೆ ಕೊಟ್ಟಿಲ್ಲ. ಹಿಂದೂಗಳು ಶಾಂತಿ ದೂತರು. ಆದರೆ ನಾವು ಶಾಂತಿಯನ್ನು ಇವತ್ತು ಇಷ್ಟಪಡ್ತಾ ಇರೋರು ಇವತ್ತು ನಮಗೆ, ನಮ್ಮ ಧರ್ಮಕ್ಕೆ ಕುಂಠಿತ ಆಗ್ತಾ ಇದೆ ಅಂದರೆ ಖಂಡಿತ ಇನ್ನು ನೀವು ಮನೇಲಿ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಟಿ ವಿ ರಿಮೋಟನ್ನು ಬಿಸಾಕ್ಸಿ ನಿಮ್ಮ ಮಕ್ಕಳಿಗೆ ಸನಾತನ ಧರ್ಮದ ಬಗ್ಗೆ ಹೇಳ್ಕೊಡಿ. ರಾಮಾಯಣ ಹೇಳ್ಕೊಡಿ, ಮಹಾಭಾರತ ಹೇಳ್ಕೊಡಿ, ವೇದಗಳನ್ನ ಹೇಳ್ಕೊಡಿ. ನಿಮ್ಮ ಮಕ್ಕಳಿಗೆ ಒಂದೊಂದು ಸಣ್ಣ ಸಣ್ಣ ಹೆಜ್ಜೆ ಇವತ್ತು ಮಾಡಿದ್ರೆ ಇನ್ನು 10 ವರ್ಷದಲ್ಲಿ ತೀವ್ರವಾದಂಥ ಬದಲಾವಣೆ ನಮ್ಮ ದೇಶದಲ್ಲಿ ಆಗುತ್ತೆ. ಖಂಡಿತ ಇದರ ಮೌನವಾಗಿರೋದ್ರಿಂದ ಯಾವ ಅರ್ಥನೂ ಇಲ್ಲ. ವಿದ್ಯೆ ಕೊಡಿ, ಇಂಜಿನಿಯರಿಂಗ್ ಮಾಡಿ, ಡಾಕ್ಟರ್ ಮಾಡಿ. ಅದೇ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಹೇಳ್ಕೊಡಿ. ಒಂದೊಂದು ಹೆಣ್ಮಗುಗೂ ಕರಾಟೆನ ಹೇಳ್ಕೊಡಿ, ತಪ್ಪೇನಿಲ್ಲ. ಕಲೆರ್ ಪಟ್ಟು ಹೇಳ್ಕೊಡಿ. ಯಾಕೆಂದರೆ ಮುಂದೆ ಖಂಡಿತ ಅವ್ರನ್ನ ಅವ್ರು ಸೇಫ್ ಮಾಡ್ಕೋಬೇಕು ಅಂದರೆ ಇದೆಲ್ಲ ಅವಶ್ಯಕತೆ ಇದೆ. ಎಷ್ಟೇ ವಿದ್ಯಾವಂತರಾದರೂ ಕೈಯಲ್ಲಿ ಆಯುಧ ಇಲ್ಲ ಅಂದರೆ ಯುದ್ಧ ಮಾಡೋದು ಭಾಳ ಕಷ್ಟ ಸ್ವಾಮಿ. ಹೆಣ್ಮಕ್ಳನ್ನ ಧೈರ್ಯವಾಗಿ ಬೆಳೆಸಿ. ನಮ್ಮ ಧರ್ಮದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಅಂತವ್ರು ಇದ್ದಾರೆ, ಪದ್ಮಾವತಿ ಅಂತವ್ರು ಇದ್ದಾರೆ, ವೀರವನಿಯತೆಯರು ಇದ್ದಾರೆ. ಇಂಥವರೆಲ್ಲ ಹೇಗೆ ಬಂದರು? ಅವರೆಲ್ಲ ಧರ್ಮದ ಬಗ್ಗೆ ಅವ್ರಿಗೆ ಅರಿವಿರಲಿಲ್ವಾ? ಇದ್ರೂ ಸಹ ಅವ್ರನ್ನ ಎಲ್ಲ ಥರ ಟ್ರೈನ್ ಮಾಡ್ತಾಯಿದ್ರು. ಯಾಕೆಂದರೆ ಇಂಥ ನರಹಂತಕರು ಆಗಲೂ ಇದ್ದರು, ಈಗಲೂ ಇದ್ದಾರೆ, ಮುಂದೆನೂ ಇರ್ತಾರೆ. ವಿಷ ಅಷ್ಟು ಬೇಗ ಕಾಂಗ್ರೆಸ್ ಥರ ಅದು ವಿಷ ಯಾವತ್ತೂ ಕಮ್ಮಿ ಆಗೋದಿಲ್ಲ. ವಿಷ ಬೀಜನೆ ಬಿತ್ತಾಗೋಗಿದೆ ಅವ್ರುಗಳು. ಎಲ್ಲೆಲ್ಲಿ ಸಸಿಗಳು ಯಾವಾಗ ಹುಟ್ಕೋತವೆ ನಮಗೆ ಗೊತ್ತಿಲ್ಲ. ಆದರೆ ಒಂದೊಂದು ಹಿಂದೂಗಳು ಜಾಗೃತರಾದರೆ, ಒಂದೊಂದು ಹಿಂದೂನು ತನ್ನ ರಕ್ಷಣೆಗೋಸ್ಕರ ನಿಂತರೆ ಯಾರೇನೂ ಮಾಡೋಕ್ಕಾಗಲ್ಲ.
ಮಾಡೋಕ್ಕಾಗಲ್ಲ, ಆಗಲೂ ಏನೂ ಮಾಡಿಲ್ಲ, ಮುಂದೇನು ಮಾಡೋಕ್ಕಾಗೋದಿಲ್ಲ. ಆದರೆ ಇವತ್ತು ನಮ್ಮ ಬಾಂಗ್ಲಾದೇಶಲ್ಲಿ ನೋಡಿ ಭಾಳ ನೋವಿದೆ. ನಾವು ನಮ್ಮ ಕೈಲಾದ ಒಂದು ದೇಶಕ್ಕಾಗಿ ಒಂದು ದುಡಿಯೋಣ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ನಾವು ವಕೀಲರ ಸಂಘದಿಂದ ನಾವು ಒಂದು ಸಣ್ಣ ಪುಟ್ಟ ಪ್ರಯತ್ನ ಮಾಡಿದ್ದೀವಿ. ಇದು ಹೀಗೆ ಇರೋದಿಲ್ಲ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ. ಆದರೆ ಇದೊಂದು ಎಚ್ಚರಿಕೆಯ ಗಂಟೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಶ್ರೀರಾಮ್.